ಕೇಳದಿದ್ರೆ ಹೇಗೆ? ನಾವು ಅವರನ್ನು ಆ ರೀತಿ ಬೆಳೆಸದಿದ್ದರೆ ಹೇಗೆ? ಪ್ರೈಮರಿ ಲೆವೆಲ್ ಇಂದ, ಬೇಸಿಕ್ ಲೆವೆಲ್ ಇಂದ ಬಟ್ಟೆ ಬರೆ ಮೊದಲನೇ ಪ್ರಶ್ನೆ. ಹಿಂದೂ ಪದ್ಧತಿಯಲ್ಲಿ ಬಟ್ಟೆ ಬರೆಗಳನ್ನು ಹಾಕಿಕೊಳ್ಳುವುದು, ಆಹಾರ ಪದ್ಧತಿ, ಹಿಂದೂ ಪದ್ಧತಿ. ಎಷ್ಟು ಜನ ಇವತ್ತು ಹೊರಗಡೆಯ ಆಹಾರಕ್ಕೆ ಮೋಸ ಹೋಗ್ತಾ ಇದ್ದಾರೆ. ಭಾರತೀಯ ಶೈಲಿಯ ಆಹಾರ ಪದ್ಧತಿಯಿಂದ ದೂರ ಹೋಗ್ತಾ ಇದ್ದಾರೆ. ಪರಿಣಾಮ ಬೇರೆ ಬೇರೆ ರೋಗಗಳು. ಹೊರಗಡೆಯ ಆಹಾರ ತಿಂದದ್ರಿಂದ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳು. ಮನೆಯಲ್ಲಿಯೇ ಶುದ್ಧ ಭಾವದಿಂದ ನ್ಯಾಯವಾಗಿ ಸಂಪಾದಿಸಿದ ಹಣದಿಂದ ಪವಿತ್ರ ಭಾವನೆಯಿಂದ ಭಾರತೀಯ ಶೈಲಿಯ ಅಡುಗೆಯನ್ನು ತಯಾರಿಸಿ ಅದನ್ನೇ ಮನೆ ಮಂದಿ ಎಲ್ಲರೂ ತೆಗೆದುಕೊಳ್ಳುವುದಾದಲ್ಲಿ ಇವತ್ತಿನ ಎಷ್ಟೋ ರೋಗಗಳನ್ನು ತಡೆಗಟ್ಟಬಹುದು. ಹೊರಗಡೆ ಆಹಾರದಿಂದ ಮನುಷ್ಯ ಬಹಳ ಬಹಿರ್ಮುಖನಾಗ್ತಾ ಇದ್ದಾನೆ. ವಿದೇಶಿಯ ಆಹಾರ ಪದ್ಧತಿ ಅವರಿಗೆ ಸರಿ ಹೋಗುತ್ತೆ, ನಮ್ಗೆ ಸರಿ ಹೋಗಲ್ಲ. ನಮ್ಗೆ ನಮ್ಮ ದೇಶದ ಆಹಾರ ಪದ್ಧತಿನೇ ಬೇಕು. ನಮ್ಮ ಹಿರಿಯರು ಋಷಿ ಮುನಿಗಳು ಯಾವ ಒಂದು ಆಹಾರ ಪದ್ಧತಿಯನ್ನು ಹಾಕಿಕೊಟ್ರಲ್ಲ, ಅದು ಕೇವಲ ನಾಲಿಗೆಯ ರುಚಿಯ ದೃಷ್ಟಿಯಿಂದ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ವಾತಾವರಣದ ದೃಷ್ಟಿಯಿಂದ ಅತ್ಯಂತ ಹಿತಕರವಾದದ್ದು. ನಾವು ಇವತ್ತು ಆ ಆಹಾರ ಪದ್ಧತಿಯಿಂದ, ಬಟ್ಟೆ ಬರೆಗಳ ಪದ್ಧತಿಯಿಂದಲೇ ದೂರ ದೂರ ಹೋಗ್ತಾ ಇದ್ದೇವೆ ಅಂದ್ರೆ ನಾವು ಹಿಂದೂಗಳ ಸ್ವಲ್ಪ ಪರೀಕ್ಷಿಸಿ ನೋಡ್ಬೇಕು. ಮುಂದಿನ ವಿಚಾರಕ್ಕೆ ಬರ್ತೀನಿ. ನಮ್ಮ ಸಂಸ್ಕೃತಿ, ಪರಂಪರೆ, ಮೌಲ್ಯಗಳು ಇವೆಲ್ಲ ಇಡೀ ವಿಶ್ವದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠತಮ ಮೌಲ್ಯಗಳು, ತತ್ವಗಳು ಇಡೀ ವಿಶ್ವದಲ್ಲಿ ಸರ್ವಶ್ರೇಷ್ಠವಾದವುಗಳು. ಅಂತಹ ಶ್ರೇಷ್ಠ ಸಂಸ್ಕೃತಿಯ ಮೌಲ್ಯಗಳನ್ನು, ತತ್ವಗಳನ್ನು, ಆ ಉದಾತ್ತ ಚಿಂತನೆಗಳನ್ನು ಒಂದಿಷ್ಟು ಸರಿಯಾಗಿ ಅಧ್ಯಯನ ಮಾಡಿ, ಆಲೋಚನೆ ಮಾಡಿ, ನಮ್ಮ ಮನಸ್ಸಿನ, ನಮ್ಮ ಬುದ್ಧಿಯ ಒಂದು ಭಾಗವಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು.